ಬಳ್ಳಾರಿ ವಿಶ್ವವಿದ್ಯಾಲಯದಿಂದ ಎಡವಟ್ಟು ಆರೋಪ ಕೇಳಿ ಬರ್ತಾ ಇದೆ. ಅತಂತ್ರವಾದಂತಹ ಪದವಿ ವಿದ್ಯಾರ್ಥಿಗಳ ಭವಿಷ್ಯ. ಪ್ರಾಜೆಕ್ಟ್ ವರ್ಕ್ ಮಾಡಿದ್ರೂ ಕೂಡ ರಿಸಲ್ಟ್ ಪ್ರಕಟ ಆಗ್ತಾ ಇಲ್ಲ. ಪಾಸ್ ಆದವರು ಫೇಲ್ ಅಂತ ಹೇಳಿ ಫಲಿತಾಂಶ ಪ್ರಕಟ ಆಗಿದೆ. ವಿವಿಯ ಎಡವಟ್ಟಿಗೆ ಉನ್ನತ ಶಿಕ್ಷಣಕ್ಕೆ ಹೋಗೋದಕ್ಕೆ ಅಡ್ಡಿ ಆಗ್ತಾ ಇದೆ. ಎನ್ಇಪಿ ಮೊದಲ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಕಾಲೇಜುಗಳ ಎದುರು ವಿದ್ಯಾರ್ಥಿಗಳಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ವಿಶ್ವವಿದ್ಯಾಲಯದ ಎಡವಟ್ಟಿನಿಂದಾಗಿ ಇವತ್ತು ವಿದ್ಯಾರ್ಥಿಯ ಭವಿಷ್ಯಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ಎಡವಟ್ಟಿನಿಂದಾಗಿ ಅಡ್ಡಕತ್ತರಿಗೆ ಈಗ ಎನ್ಇಪಿ ಬಿದ್ದಿದೆ. ಮೊದಲ ಬ್ಯಾಚ್ನ ಪದವಿ ವಿದ್ಯಾರ್ಥಿಗಳ ಭವಿಷ್ಯ. ಬಳ್ಳಾರಿಯ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಎಡವಟ್ಟಿನಿಂದಾಗಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ, ಅತಂತ್ರ ಆಗಿದೆ. ಪ್ರಾಜೆಕ್ಟ್ ವರ್ಕ್ ಮಾಡಿದ್ರು ಕೂಡ ಫಲಿತಾಂಶ ಪ್ರಕಟ ಆಗಿಲ್ಲ. ಯಾಕೆ? ಪ್ರಾಜೆಕ್ಟ್ ವರ್ಕ್ ನ ಫಲಿತಾಂಶ ಪ್ರಕಟವಾಗಿಲ್ಲದ ಕಾರಣದಾಗಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಕೂಡ ಫೇಲ್ ಅಂತ ಫಲಿತಾಂಶ ಪ್ರಕಟ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸರ್, ನಮ್ಮದು ಪ್ರಾಜೆಕ್ಟ್ ವರ್ಕಿಂದು ಭಾಳ ಇಶ್ಯೂ ಆಗಿದೆ ಸರ್. ಹೆಂಗಂದರೆ ನಾವು ಪ್ರಾಜೆಕ್ಟ್ ವರ್ಕ್ ಮಾಡಿ ಎಲ್ಲ ಸಬ್ಮಿಟ್ ಮಾಡಿದ್ರು ಇವರು ನಮಗೆ ಸಾಲ್ವ್ ಮಾಡ್ತಾ ಇಲ್ಲ ಸರ್. ಇಲ್ಲಿಗೆ 20 ಡೇಸ್ ಆಯಿತು ರಿಸಲ್ಟ್ ಬಂದು. 20 ಡೇಸ್ ಆದರೂ ಯೂನಿವರ್ಸಿಟಿ ಅವರು ಕಿವಾಗಕ್ಕಂತಿಲ್ಲ ಆ್ಯಂಡ್ ಕಾಲೇಜವರು ಕಿವಾಗಕ್ಕಂತಿಲ್ಲ. ನಮಗೆ ಸಂಬಂಧ ಇಲ್ಲ. ಲೆಕ್ಚರ್ಸ್ ಎಲ್ಲ ನಮಗೆ ಪಾಠ ಮಾಡಿರೋದು ಪ್ರಿನ್ಸಿಪಲ್ ಸರ್ನು ನಮಗೆ ತಲೆನೇ ಕೆಡಿಸ್ಕೊಂತಿಲ್ಲ. ನಾವು ಈ ಕಡೆ ಹೋದರೆ ಸರ್ ಇದು ಯೂನಿವರ್ಸಿಟಿಗೆ ಹೋಗಿ ಕೇಳಿದರೆ ಅವ್ರು ಏನಂತಿದ್ದಾರೆ, ನಿಮ್ಮ ಕಾಲೇಜವ್ರು ತಪ್ಪು. ಮತ್ತು ಇಲ್ಲಿ ಬಂದು ಕೇಳಿದರೆ ಇಲ್ಲ ಯೂನಿವರ್ಸಿಟಿ ಅವ್ರು ತಪ್ಪು. ನಾವೆಲ್ಲ ಇನ್ಫಾರ್ಮ್ ಮಾಡಿವಿ, ಕಂಪ್ಲೇಂಟ್ ರೇಸ್ ಮಾಡಿವಿ, ಎಲ್ಲ ಮಾಡಿವಿ. ಏನು ಮಾಡಿದ್ದಾರೆ ಸರ್? ಏನು ಮಾಡ್ತಾ ಇಲ್ಲ. ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ ಅಂತ ನಾವು ಹೇಳ್ತಿದ್ವಿ ಸರ್. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ವಿ ಸರ್. ನಮ್ಮದು ಎನ್ಇಪಿ ಫಸ್ಟ್ ಬ್ಯಾಚ್ ಸರ್. ನಮ್ಮದು ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿ ತನಕ ಒಂದಲ್ಲ ಸರ್ ಪ್ರಾಬ್ಲಮ್. ಪ್ರತಿ ಸರಿನೂ ಪ್ರಾಬ್ಲಮ್ ಆಗಿದೆ ಸರ್. ಎಲ್ಲ ಸರಿನೂ ಹಿಂಗೆ ಮಾಡಿದ್ದಾರೆ ಸರ್. ಇದು ಲಾಸ್ಟ್ ಇಯರ್ ಅಂತ ಈ ಸರಿನೂ ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ನಮ್ಮದು 1 ವರ್ಷ ವೇಸ್ಟ್ ಆಗ್ತದೆ ಸರ್. ಇವಾಗ ಮುಂದೆ ನಮ್ದು ಎಜುಕೇಷನ್ಗೆ ಹೋಗ್ಬೇಕಂದ್ರೆ ಇದು ರಿಸಲ್ಟ್ ನಮಗೆ ಮೇನ್ ಅಡಿಪಾಯ ಸರ್. ಇವಾಗ ಇದು ರಿಸಲ್ಟೇ ಫೇಲ್ ಅಂತ ಬಂದರೆ, ಆಬ್ಸೆಂಟ್ ಅಂತ ಬಂದರೆ ನಾವು ಮುಂದಕ್ಕೆ ಹೆಂಗೆ ಹೋಗೋದು ಸರ್? ನಮ್ಮ ಮನೆಯವ್ರು ಇವಾಗ ನಮ್ಮನ್ನ ಕೇಳಲ್ಲ. ಇಷ್ಟು ದಿನ ಓದಿರಿ, ಕೇಳೋಕ್ಕಾಗಲ್ಲ ನಿಮಗೆ ನಿಮ್ಮ ಕಾಲೇಜವ್ರನ್ನ ಅಂತಂದು ಹೇಳ್ತಾರೆ ಸರ್. ಇವಾಗ ಪದೇ ಎಷ್ಟು ಸರ 20 ದಿನ ಮೇಲಾಯಿತು ಸರ್ ಹಂಗೆ ಓಡಾಡಕತ್ತೀವಿ. ಪ್ರಿನ್ಸಿಪಾಲ್ ನಮಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರ್. ಮತ್ತೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಸರ್ ಸರ್. ಇವರೇ ಹೇಳಿದ್ರು ಸರ್ ಇವಾಗ ಈ ಅಣ್ಣನೇ ಏನು ಮಾತಾಡೋರು ಏನಿಲ್ಲ ಅಂತ. ಬೆಳಗಾವಿಯಲ್ಲಿ ಪುಂಡಾಟಕ್ಕೆ ಮುಂದಾಗಿದ್ದಂತಹ ಎಂಇಎಸ್ಗೆ ಶಾಕ್ ಆಗ್ತಾ ಇದೆ. ಅಧಿವೇಶನದ ದಿನ ಮಹಾಮೇಳಾವ್ಗೆ ಎಂಇಎಸ್ ಪ್ಲಾನ್ ಮಾಡಿತ್ತು. ಮಹಾಮೇಳಾವ್ಗೆ ಅನುಮತಿ ನಿರಾಕರಿಸಿದಂತಹ ಎಡಿಜಿಪಿ ಮತ್ತೊಂದೆಡೆ ಎಂಇಎಸ್ ನಿಷೇಧಿಸುವಂತೆ ಕರವೇ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದೆ. ವಾಜೀದ್ ಹಿರೇಕೋಡಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಇದು. ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕರ್ತರು ಪ್ರತಿಭಟನೆಯ ಕಿಚ್ಚನ್ನ ಹತ್ತಿಸಿದ್ದಾರೆ. ಬೆಳಗಾವಿ ಗಡಿಯಲ್ಲಿ ಪುಂಡಾಟ ಮೆರೆಯೋದಕ್ಕೆ ಮುಂದಾಗಿದ್ದಂತಹ ನಾಡದ್ರೋಹಿಗೆ ಈಗ ಶಾಕ್. ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಮಹಾಮೇಳಾವ್ ನಡೆಸುವುದಕ್ಕೆ ಪ್ಲಾನ್ ಮಾಡಿದ್ರು ಎಂಇಎಸ್. ಈಗಾಗಲೇ ಎಂಇಎಸ್ ನಿಂದಾಗಿ ಬೆಳಗಾವಿ ಡಿಸಿ ಪೊಲೀಸ್ ಕಮಿಷನರ್ಗೆ ಅನುಮತಿ ಕೋರಿ ಪತ್ರವನ್ನ ಕೂಡ ಬರೆಯಲಾಗಿತ್ತು. ಕಳೆದ 2 ವರ್ಷಗಳಿಂದ ಮಹಾಮೇಳಾವ್ಗೆ ಕೊಕ್ಕೆ ಹಾಕುತ್ತಾ ರಾಜ್ಯ ಸರ್ಕಾರ ಬರ್ತಾ ಇದೆ. ಈ ಸಲವೂ ಕೂಡ ಎಂಇಎಸ್ಗೆ ಅನುಮತಿ ನೀಡೋದಿಲ್ಲ ಅಂತ ಹೇಳಿ ಎಡಿಜಿಪಿ ಹಿತೇಂದ್ರ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾಗಿ ಮಹಾಮೇಳಾವ್ಗೆ ಅನುಮತಿ ನೀಡದಿರೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ತಮಗೆಲ್ಲ ಗೊತ್ತಿದೆ. ಕಳೆದ ವರ್ಷ ಕೂಡ ಅದ್ರ ಹಿಂದಿನ ವರ್ಷ ಕೂಡ 2 ವರ್ಷದಿಂದ ಕೂಡ ಯಾವುದು ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ, ಮಹಾಮೇಳಾವಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ವರ್ಷ ಕೂಡ ಅದೇ ಪದ್ಧತಿ ಮುಂದುವರಿಸಿದೆ. ಅದು ಅವ್ರದ್ದು ಸ್ಟ್ಯಾಂಡ್, ಸರ್ಕಾರದ ಸ್ಟ್ಯಾಂಡ್, ನಾವು ಪೊಲೀಸ್ ಇಲಾಖೆ ಸ್ಟ್ಯಾಂಡ್ ತಮ್ಗೆ ಹೇಳಿದ್ವಿ. ಮುಂದೆ ಏನು ಕ್ರಮ ತೊಗೊಳ್ತೀವಿ ನಾವು. ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಆಗಲೇ ಲಾಸ್ಟ್ ಇಯರ್ ಕೂಡ ಅವ್ರಿಗೆ ಇಲ್ಲಿ ಮಾಡೋಕ್ಕೆ ಬಿಡಲಿಲ್ಲ. ಅವರು ಬಾರ್ಡ್ರಿಂದ ಆಚೆ ಹೋಗಿ ಅಲ್ಲಿ ಅವರ ಮಹಾರಾಷ್ಟ್ರದೊಳಗೆ ಒಂದು ಮಾಡಿಕೊಂಡ್ರು. ಸೊ ಈ ಕಠಿಣ ಕ್ರಮನೇ ಸರ್ಕಾರ ಕಠಿಣ ಕ್ರಮ ತೊಗೊಳ್ತದೆ. ಕಳೆದ ವರ್ಷ ತಮಗೆಲ್ಲ ಗೊತ್ತಿದೆ. ಕಳೆದ ವರ್ಷ ಕೂಡ ಅದ್ರ ಹಿಂದಿನ ವರ್ಷ ಕೂಡ 2 ವರ್ಷದಿಂದ ಕೂಡ ಯಾವುದು ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ, ಮಹಾಮೇಳಾವಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ವರ್ಷ ಕೂಡ ಅದೇ ಪದ್ಧತಿ ಮುಂದುವರಿಸಿದೆ. ಅದು ಅವ್ರದ್ದು ಸ್ಟ್ಯಾಂಡ್, ಸರ್ಕಾರದ ಸ್ಟ್ಯಾಂಡ್, ನಾವು ಪೊಲೀಸ್ ಇಲಾಖೆ ಸ್ಟ್ಯಾಂಡ್ ತಮ್ಗೆ ಹೇಳಿದ್ವಿ. ಮುಂದೆ ಏನು ಕ್ರಮ ಉಳಿದ ಸುದ್ದಿಯನ್ನು ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ.
ಸಾಲ ಮರುಪಾವತಿಸುವುದಕ್ಕೆ ಗರ್ಭಿಣಿಯನ್ನ ಮನೆಯಿಂದ ಹೊರಹಾಕಿದ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ಬ್ಯಾಹಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇಕ್ವಟಾ ಸ್ಮಾಲ್ ಫೈನಾನ್ಸ್ನಿಂದ ಮುಕ್ತುಮ್ ಸಾಬ್ ಎಂಬ ವ್ಯಕ್ತಿ 2,80,000 ರೂಪಾಯಿ ಸಾಲ ಪಡೆದಿದ್ದ. 48,000 ರೂಪಾಯಿ ಬಾಕಿ ಸಾಲ ಕಟ್ಟದಿದ್ದಕ್ಕೆ ಮನೆ ಸೀಸ್ ಮಾಡಲಾಗಿತ್ತು. ಈ ವೇಳೆ ಫೈನಾನ್ಸ್ ಸಿಬ್ಬಂದಿ ಗರ್ಭಿಣಿ ರೇಷ್ಮಾ ಸೇರಿ ಎಲ್ಲವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಬೆಳಗಾವಿ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ಆಗಿದೆ. ಬೆಳಗಾವಿ ಸಿಸಿಬಿ ಪೊಲೀಸರಿಂದ ಅಕ್ರಮವಾಗಿ ಹೆರಾಯಿನ್ ಮಾರಾಟ ಮಾಡ್ತಿದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಬೆಳಗಾವಿ ಅಶೋಕನಗರ ಮಾರ್ಕೆಟ್ ಬಳಿ ಬಂಧನವನ್ನ ಮಾಡಿದ್ದಾರೆ. ಬಂಧಿತ ಆರೋಪಿಗಳಿಂದ 36.16 ಗ್ರಾಂ ಅಷ್ಟು ಹೆರಾಯಿನ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಸವನಗಲ್ಯ ಸಿಸಿಬಿ ಪಿಐ ನಂದೀಶ್ವರ್ ಕುಂಬಾರ್ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ಬೆಳಗಾವಿ ಸಿಸಿಬಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸುಮಾರು 36.16 ಗ್ರಾಂ ಹೆರಾಯಿನ್ ಅನ್ನ ಜಪ್ತಿ ಮಾಡಲಾಗಿದೆ. ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ರು. ಬೆಳಗಾವಿ ಅಶೋಕನಗರ ಮಾರ್ಕೆಟ್ ಬಳಿ ಬಂಧನ ಮಾಡಲಾಗಿದೆ. ಬಂಧಿತರಿಂದ 36.16 ಗ್ರಾಂ ಹೆರಾಯಿನ್ ಅನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಹೆರಾಯಿನ್ ಮಾರಾಟ ಮಾಡ್ತಿದ್ದಂತಹ ಆರೋಪಿಯನ್ನ ಬಂಧಿಸಲಾಗಿದೆ. ಬೆಳಗಾವಿ ಅಶೋಕನಗರ ಹೂವಿನ ಮಾರ್ಕೆಟ್ ಬಳಿ ಆರೋಪಿಯನ್ನ ಬಂಧಿಸಲಾಗಿದೆ. ಅನಧಿಕೃತವಾಗಿ ಹೆರಾಯಿನ್ ಅನ್ನ ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ, ಖಚಿತ ಮಾಹಿತಿಯ ಮೇರೆಗೆ ಖದೀಮರು ಅಂಧರಾಗಿದ್ದಾರೆ. ಬೆಳಗಾವಿ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ. ಬೆಳಗಾವಿ ನಗರದ ಬಸವನಗಲ್ಲಿಯ ಭಾಗೇಶ ನಂದಹಾಳ್ಕರ ಬಂಧಿತ ವ್ಯಕ್ತಿಯಾಗಿದ್ದಾನೆ. ಬೆಳಗಾವಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಹೆರಾಯಿನ್ ಮಾದಕ ವಸ್ತುಗಳ ಮಾರಾಟದ ಖದೀಮರು ಇವರು. ನಾವು ಉಳಿದ ಸುದ್ದಿಯನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಕೇಂದ್ರದಿಂದ ರಾಜ್ಯ ಸರ್ಕಾರ ಅನುದಾನ ಕೇಳ್ತಾ ಇರುವ ಬಗ್ಗೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರಕ್ಕೆ ಸಿಎಂ ಅವರು ಅನುದಾನ ಕೇಳುತ್ತಾರೆ, ಕೇಂದ್ರ ಸರ್ಕಾರವೇನೋ ಸಿದ್ದರಾಮಯ್ಯ ಮಾವನ ಮನೇನಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಅಕ್ಕಿ ಕೊಡೋದಕ್ಕೆ ಹಣ ಹೊಂದಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಎಡಬಿಡಂಗಿ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರ ಏನು ಸಿದ್ದರಾಮಯ್ಯನವರ ಮಾವನ ಮನೇನಾ? ಎಡಬಿಡಂಗಿಯಾಗಿ ಏನೇನೋ ಕೇಳಿದ್ರೆ ಕೇಂದ್ರ ಕೊಟ್ಟು ಬಿಡೋದಕ್ಕೆ 15th ಫೈನಾನ್ಸ್ ಕಮಿಷನ್ ನಲ್ಲಿ 15ನೇ ಹಣಕಾಸು ಆಯೋಗದಲ್ಲಿ ಏನು ನಿರ್ದೇಶನ ಆಗಿರುತ್ತೆ ಅದರ ಪ್ರಕಾರ ಬರ್ತಾನೆ ಇದೆ. ಇವರಿಗೆ ಅದರ ಪ್ರಕಾರ 1 ರೂಪಾಯಿ ಕಡಿಮೆ ಆಗಿಲ್ಲ. ಇವರು ಏನು ಎಡಬಿಡಂಗಿ ನೀತಿಗಳನ್ನ ತಂದ್ರು, ಅದಕ್ಕೆ ನಾನು ದುಡ್ಡು ಕ್ರೋಢೀಕರಿಸ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ರು. ಆ ಕ್ರೋಢೀಕರಣ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಬಡವರಿಗೆ ಅಕ್ಕಿ ಕೊಡಲಿಕ್ಕೆ ಇವರಿಗೆ ಹಣ ಹೊಂದಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸರ್ಕಾರದ ಸಚಿವರು, ಕೇಂದ್ರ ಅಕ್ಕಿ ಕೊಡಲಿಕ್ಕೆ ಸಿದ್ಧವಾಗಿದೆ, ಯಾರು ಬೇಕಾದರೂ ಖರೀದಿ ಮಾಡಬಹುದು ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟದ್ದು. ಅವಶ್ಯಕತೆ ಇದ್ದರೆ ಹೈಕಮಾಂಡ್ ಜೊತೆ ಮಾತನಾಡಿ ಮಾಡ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನಿಸಿದ್ರೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೈಕಮಾಂಡ್